ಬೈಕ್ ರ್ಯಾಲಿ ಮತ್ತು ಉತ್ತರ ಕರ್ನಾಟಕದ 10 ಜಿಲ್ಲೆಯಲ್ಲಿ ಮಾಡಿ ಸುಮಾರು 150ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ಆ ಸಂದರ್ಭದಲ್ಲಿ ಮಾಡಲಾಗಿದೆ. ಮುಂದೆ ಬರೋದು ಇದು ಮಣ್ಣಿನ ಬಗ್ಗೆನೇ ನಾವು ಇನ್ನೂ ಒಂದು ಎಷ್ಟು ಕೆಲಸ ಮಾಡಬೇಕು ಬಿಜಾಪುರಲ್ಲಿ ಅಂತೇಳಿ ನಾವೇನು ಮಾಡಿದ್ದೇವೆ, ಕೆಲವೊಂದು ಸಂಘ ಸಂಸ್ಥೆಗಳನ್ನೆಲ್ಲನೂ ನಿರ್ಮಾಣ ಮಾಡಿಕೊಂಡು, ನಿಮಗೆಲ್ಲ ಗೊತ್ತಿದೆ ಸಿದ್ದೇಶ್ವರ ಸ್ವಾಮೀಜಿಯವರು ಅಂತ ಅವ್ರ ಹತ್ರ ಹೋಗಿದ್ವಿ. ಅವರು ಬೇರೆ ಬೇರೆ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದರು. ಪ್ರಶ್ನೆ ಕೇಳ್ತಾ ಇಲ್ಲ ನೀವು ಹೋಗುವಂಥ ಹಾದಿ ಸ್ವಲ್ಪ ಏನಿದೆ ಸರಿ ಇಲ್ಲ, ಬೇರೆ ವಿಚಾರ ಮಾಡಿರಿ ಅನ್ನುವಂಥದ್ದು. ಇದು ನಾವು ಬೇರೆ ಅಂದರೆ ರಾಸಾಯನಿಕ ಇಲ್ಲದೇ ಕೃಷಿ ಮಾಡೋದು ಅಂತೇಳಿ ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆ ಇತ್ತು. ಅಂದರೆ ಅದಕ್ಕೆ ದೇವಭೂಮಿ ನಿರ್ಮಾಣ ಮಾಡೋದು ಅಂತೇಳಿ ಆ ನಿಟ್ಟಿನ ಒಂದು ಕಾನ್ಸೆಪ್ಟ್ ಡೆವಲಪ್ ಮಾಡ್ಕೊಂಡು ಅವ್ರ ಹತ್ರ ಹೋಗಿದ್ದೀವಿ. ಅವ್ರು ಪ್ರಶ್ನೆ ಹಾಕ್ತಾ ಏನು ಮಾಡಿದರು, ನಾವೇನೋ ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲೇ ತಿಳಿಸಿದ್ರು. ಮುಂದೆ ಆಮೇಲೆ ನಾನು ಚಿಂತನೆ ಮಾಡ್ತಾ ಹೋದಾಗ ನಮಗೆ ಗೊತ್ತಾಗಿರೋದೇನು, ಮಣ್ಣಾಗಿರ್ಬೋದು, ನೀರಾಗಿರ್ಬೋದು, ಅಥವಾ ಶುದ್ಧವಾದಂಥ ಆಹಾರ ಆಗಿರ್ಬೋದು, ಅಥವಾ ಶುದ್ಧವಾದಂಥ ಗಾಳಿ ಆಗಿರ್ಬೋದು, ಒಟ್ಟಾರೆ ಪ್ರಕೃತಿ ಉಳಿಯೋದು ಎದುರು ಮುಂದೆ ಅಂದರೆ ನಂದಿ. ಅದು ಕೂಡ ಆ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಪ್ರೇರಣೆ ನೀಡಿದಂಥ ಒಂದು ಸ್ಥಳ ಇದೆ, ಸನ್ಯಾಸಪ್ಪನ ಮಠ ಅಂತೇಳಿ. ಅಲ್ಲಿ ಲಿಂಗದ ಮುಂದೆ ಜೋಡಿ ನಂದಿಗಳೇ ಇರೋದು. ಮುಂದೆ ಹೋಗಿ ನೋಡಿದರೆ ಜಗದ್ಜ್ಯೋತಿ ಬಸವಣ್ಣವರಿಗೆ ಪ್ರೇರಣೆ ನೀಡಿದಂಥದ್ದು ಕೂಡಲ ಸಂಗಮನಾಥ. ಆ ಕೂಡಲ ಸಂಗಮನಾಥನ ಮುಂದೆನೂ ಜೋಡಿ ನಂದಿಗಳೇ ಇರೋದು. ಇವೆಲ್ಲನೂ ಏನೋ ಕನೆಕ್ಟ್ ಆಗ್ತಾನೆ ಏನಾಯಿತು ಅಂತಂದರೆ ಆಳವಾಗಿ ಅದ್ರ ಬಗ್ಗೆ ಅರಿವು ಮೂಡ್ತಾ ನಾನೊಂದು 6-7 ಪುಸ್ತಕ ಬರೆದಿರೋದು ಇದ್ರ ಬಗ್ಗೆ. ಈ ಕೊನೆಗೆ ಬಂದು ಅದೇ ನಂದಿ ಕೂಗು ಅನ್ನುವಂಥದ್ದು ಪುಸ್ತಕ. ನಾವು ಏನೂ ಮಾಡೇ ಇಲ್ಲ ಇದನ್ನು ಹಾಗೆ ನೋಡಿದರೆ ಅದು ಆಟೋಮೆಟಿಕ್ ಆಗ್ತಾಯಿದೆ. ಈ ರೀತಿ ನಾವು ವರ್ಕ್ ಮಾಡ್ತಾ ಬಿಜಾಪುರಲ್ಲಿ ಸುಮಾರು ಸಂಘ ಸಂಸ್ಥೆಗಳನ್ನು ಮಾಡಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿಯನ್ನು ಸಲ್ಲಿಸಿ ಜೋಡೆತ್ತಿಗೆ ಪ್ರೋತ್ಸಾಹಧನವನ್ನು ಕೊಡಬೇಕು. ಅಂದರೆ ಸೇವ್ ಸಾಯಿಲ್ ಏನು ಪಾಲಿಸಿ ಇದೆ, ಆ ಪಾಲಿಸಿಯಲ್ಲಿ 3 ಮುಖ್ಯವಾಗಿ ರೆಕಮೆಂಡೇಷನ್ ಇರೋದು. ಮೊದಲೇ ರೆಕಮೆಂಡೇಷನ್ ಪ್ರೋತ್ಸಾಹ ಕೊಡೋದು, ಇನ್ಸೆಂಟಿವ್. ಎರಡನೇದು ಏನು ಮಾಡೋದು ಅಂತಂದರೆ ಕಾರ್ಬನ್ ಕ್ರೆಡಿಟ್, ಅದನ್ನು ಸರಳೀಕೃತಗೊಳಿಸಿ ರೈತರಿಗೆ ಹಣ ಬರಂಗೆ ಮಾಡಬೇಕು. ಮಣ್ಣಿನಲ್ಲಿ ಸಾವಯವ ಇಂಗಾಲ ಎಷ್ಟು ಪ್ರಮಾಣ ಇರ್ತದೋ ಅದನ್ನು ನೋಡಿ ಅವ್ರಿಗೆ ಹಣ ಕೊಡಬೇಕು. ಇನ್ನು 3ನೇದು ಬಂದು ಯಾರು ಈ ಒಳ್ಳೆಯ ಒಂದು ಫಲವತ್ತಾಗಿರುವಂಥ ಭೂಮಿಯಲ್ಲಿ ಏನು ಆಹಾರ ಬೆಳೀತಾರೆ ಅದಕ್ಕೆ ಒಳ್ಳೆಯ ಬೆಲೆ ಬರಂಗಾಗಲ್ಲ. ಇವು 3 ಇರೋದು. ಹಾಗಾಗಿ ನಾವು 2ನೇದು ಬಿಟ್ಟು 2, 3ನೇದು, ಫಸ್ಟ್ನೇದು ಒಂದೇ ಕಾನ್ಸೆಪ್ಟ್ ಇಟ್ಕೊಂಡ್ವಿ, ಇನ್ಸೆಂಟಿವ್ ಕೊಡಬೇಕು ಅನ್ನೋಂಥದ್ದು. ಹಾಗಿದ್ರೆ ಇನ್ಸೆಂಟಿವ್ಗೆ ಯಾರು ಇವತ್ತು ಇದ್ದಾರೆ ಅಂತಂದರೆ ಜೋಡೆತ್ತಿ ಕಟ್ಟಿದಂಥ ರೈತರು. ಎಲ್ಲ ರೀತಿ ಏನಿದ್ದಾವೆ ಸವಲತ್ತುಗಳು, ಎಲ್ಲ ರೀತಿಯ ಕಾನೂನುಗಳು, ಎಲ್ಲ ರೀತಿಯ ಯೋಜನೆಗಳು ಯಾರಿಗಿದ್ದಾವೆ ಅಂತಂದರೆ ಟ್ರ್ಯಾಕ್ಟರ್ ಆಧಾರಿತ, ಯಂತ್ರ ಆಧಾರಿತ ಎಲ್ಲ ಕೃಷಿಗಿದೆ. ಆದರೆ ಜೋಡೆತ್ತಿ ಕಟ್ಟಿದವ್ನು ಇನ್ನೊಂದಿದೆ, ಅವನಿಗೇನು ಇಲ್ಲವೇ ಇಲ್ಲ. ಅಂದರೆ ಕಂಪ್ಲೀಟ್ ಏನು ಮಾಡಿದ್ವಿ, ನಿರ್ಲಕ್ಷ್ಯಕ್ಕೊಳಗಾಗಿಬಿಟ್ಟಿರುವಂಥದ್ದು. ಈಗ ಹೋಗ್ತಾ ಏನಾಗಿಬಿಟ್ಟಿದೆ ಅಂತ